ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮೌರ್ಯ ಅಕಾಡೆಮಿಗೆ ಸ್ವಾಗತ. ರೂಪದರ್ಶಿ ಕಾದಂಬರಿಕರ್ತರು ಅಂದರೆ KV ಅಯ್ಯರ್. ರೂಪದರ್ಶಿ ಕಾದಂಬರಿಕರ್ತರು ಅಂದರೆ KV ಅಯ್ಯರ್. ಗ್ರಾಮಾಯಣ ವೆರಿ ಇಂಪಾರ್ಟೆಂಟ್. ಇದರ ಕರ್ತರು ಅಂದರೆ ರಾವ್ ಬಹದ್ದೂರ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಮೂರು ದಾರಿಗಳು ಕಾದಂಬರಿಕರ್ತರು ಯಶವಂತ್ ಚಿತ್ತಲ್. ಬಿರುಕು ಅಣ್ಣ ಯಾರು ಅಂದರೆ ಗೊತ್ತು, P. ಲಂಕೇಶ್ ಅವ್ರದ್ದು. ಭಾರತೀ ಪೂರ್ವ ಇದನ್ನು ಬರೆದವರು ಅಂದರೆ ಅನಂತಮೂರ್ತಿ ಅವ್ರದ್ದು, UR ಅನಂತಮೂರ್ತಿ. ಕನ್ನಡದ ಮೊದಲನೆಯ ರಾಜಕೀಯ ಕಾದಂಬರಿ ಅಂದರೆ ಅವಸ್ಥೆ, ಇದನ್ನು ಬರೆದವರು ಅಂದರೆ ಅವರೇ UR ಅನಂತಮೂರ್ತಿ ಅಂತೇಳಿ ನೋಡ್ತಾ ಹೋಗ್ತೀವಿ. ಹಳದಿ ಮೀನು ಕಾದಂಬರಿಯ ಅನುವಾದಕರು ಅಂದರೆ ರಾಮಾನುಜನ್, AK ರಾಮಾನುಜನ್. ಕಾಡು ಶ್ರೀಕೃಷ್ಣ ಹಾಲನಹಳ್ಳಿ. ಕಾಡು ಅನ್ನುವಂಥ ಒಂದು ಕೃತಿಯನ್ನು ಕಾದಂಬರಿಯನ್ನು ಬರೆದವರು ಅಂದರೆ ಶ್ರೀಕೃಷ್ಣ ಹಾಲನಹಳ್ಳಿ. SL ಭೈರಪ್ಪನವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕೃತಿ ಯಾವುದಂದರೆ ದಾಟು. ದಾಟು ಅನ್ನುವಂಥದ್ದು ಒಂದು ಕಾದಂಬರಿಯಾಗಿದೆ. ಅಂತ್ಯ ಆಕ್ರಮಣ ಈ ಕಾದಂಬರಿಗಳನ್ನು ಬರೆದವರು ಅಂದರೆ B. ವೈಕುಂಠರಾಜು ಅವರು ಅಂತ್ಯ ಆಕ್ರಮಣ ಕಾದಂಬರಿಗಳನ್ನು ಬರೀತಾ ಹೋಗಿದ್ದಾರೆ. ಮಾಸ್ತಿಯವರ ಮೊದಲ ಕಥೆಗಳು ಯಾವಂದರೆ ರಂಗಪ್ಪನ ಮದುವೆ, ರಂಗಪ್ಪನ ದಿವಾಳಿ. ರಂಗಪ್ಪನ ಮದುವೆ, ರಂಗಪ್ಪನ ದಿವಾಳಿ ಮಾಸ್ತಿಯವರ ಮೊದಲ ಕಥೆಗಳಾಗಿವೆ. ಶಾರದಾ ತನಯ ಕೃತಿಯ ಕರ್ತೃ ಅಂದರೆ ಭಾವಪ್ರಕಾಶ. ಪರ್ವತವಣಿಯವರ ಮೂಲ ಹೆಸರು ಏನಪ್ಪ ಅಂದರೆ P. ನರಸಿಂಗರಾವ್. ಚಾಳೇಶ್ ಎಂಬ ಅಸಂಗತ ನಾಟಕದ ಕರ್ತೃ ಅಂದರೆ ಚಂದ್ರಶೇಖರ್ ಕಂಬಾರ್. ಅಪ್ಪ ಕೊಡೆಗಳು, ಕುಂಟ ಕುಂಟ ಕುರುವತ್ತಿ ಎಂಬ ಅಸಂಗತ ನಾಟಕಗಳನ್ನು ಕರ್ತೃ ಯಾರಪ್ಪ ಅಂದರೆ ಚಂದ್ರಶೇಖರ್ ಪಾಟೀಲ್ ಅವರು ಬರೆದಿರ್ತಕ್ಕಂಥ ಅಪ್ಪ ಕೊಡೆಗಳು, ಕುಂಟ ಕುಂಟ ಕುರುವತ್ತಿ ಇವೆಲ್ಲವೂ ಕೂಡ ಅಸಂಗತ ನಾಟಕಗಳು. ಚಾಳೇಶ್ ಅನ್ನುವ ಅಸಂಗತ ನಾಟಕ ಚಂದ್ರಶೇಖರ್ ಕಂಬಾರದು. ಅಪ್ಪ ಕೊಡೆಗಳು, ಕುಂಟ ಕುಂಟ ಕುರುವತ್ತಿ ಅನ್ನುವ ಅಸಂಗತ ನಾಟಕ ಚಂದ್ರಶೇಖರ್ ಪಾಟೀಲ್ ಅವ್ರದ್ದು. ನೆಕ್ಸ್ಟು ಭುಜಂಗೇನ ದಶಾವತಾರ ಕಾದಂಬರಿಕರ್ತರು ಹಾಲನಹಳ್ಳಿ ಕೃಷ್ಣ ಅಥವಾ ಕೃಷ್ಣ ಹಾಲನಹಳ್ಳಿ ಅಂತೇಳಿ. ಸೂರ್ಯ ಬರಗೂರು ರಾಮಚಂದ್ರಪ್ಪ. ಕಾರ್ಯ ಅರವಿಂದ್ ಮಾಲ್ಗತ್ತಿ. ನೋಡಿ ಸೂರ್ಯ ಅನ್ನುವಂಥ ಕಾದಂಬರಿ ಬರೆದವರು ಬರಗೂರು ರಾಮಚಂದ್ರಪ್ಪ. ಕಾರ್ಯ ಅನ್ನುವಂಥ ಕಾದಂಬರಿ ಬರೆದವರು ಅರವಿಂದ್ ಮಾಲ್ಗತ್ತಿ. ಕಪ್ಪು ಅನ್ನುವಂಥ ಕಾದಂಬರಿ ಬರೆದವರು ಅಂದರೆ ಕುಂ ವೀರಭದ್ರಪ್ಪ. ಇವರೆಲ್ಲ ದಲಿತ ಬಂಡೆ ಸಾಹಿತ್ಯ ಬರ್ತಕ್ಕಂಥ ಕವಿಗಳು ಅಂತೇಳಿ ನಾವು ನೋಡಿದ್ವಿ. ಮುಂಜಾವು ಅನ್ನುವಂಥ ಒಂದು ಕಾದಂಬರಿ ಬರೆದವರು ಅಂದರೆ ಕಾತ ಚಿಕ್ಕಣ್ಣ. ತಾತ ಅಲ್ಲ, ಚಿಕ್ಕಣ್ಣ ಅನ್ನುವಂಥ ವ್ಯಕ್ತಿ. ಮಾಗಿ ಕಾದಂಬರಿ ಬರೆದವರು ಅಂದರೆ ಮನ ಜವರಯ್ಯ. ಇದು ರಾಜ್ಯ ಸಾಹಿತ್ಯ ಅಕಾಡೆಮಿ ಪಡೆದಿರ್ತಕ್ಕಂಥ ಒಂದು ಕೃತಿ ಅಂತ ನೋಡ್ತೀವಿ. ಹುಲಿಯ ನೆರಳು ನಾಟಕದ ಕರ್ತೃ ಅಂದರೆ ಚಂದ್ರಶೇಖರ್ ಕಂಬಾರರು. ಹುಲಿಯ ನೆರಳು. ಸಂಜೆಗಣ್ಣಿನ ಇನ್ನೋಟ ಅಂತಕ್ಕಂಥ ಕೃತಿಯನ್ನು ಬರೀತಾ ಹೋಗ್ತಾರೆ. ಅದೇನು ಬರೆದವರು ಯಾರಪ್ಪ ಅಂದರೆ AN ಮೂರ್ತಿರಾವ್. GS ರುದ್ರಪ್ಪ ಅವರ ಪ್ರವಾಸ ಕಥನಗಳೆಂದರೆ ಅಮೆರಿಕದಲ್ಲಿ ಕನ್ನಡಿಗ, ಗಂಗೆಯ ಶಿಖರಗಳಲ್ಲಿ. GS ರುದ್ರಪ್ಪನವರು ಗುಗ್ಗರಿ, ಶಾಂತವೀರಪ್ಪ, ಶಿವರುದ್ರಪ್ಪ ಅಂತ ಇವ್ರ ಹೆಸರು. ಇವರು ಕನ್ನಡದ 3ನೇ ರಾಷ್ಟ್ರಕವಿ ಅಂತ ನೋಡ್ತೀವಿ. ಸೊ ಇವರು ಪ್ರವಾಸ ಕಥನ ಬರೆದರೆ ಅಮೆರಿಕದಲ್ಲಿ ಕನ್ನಡಿಗ, ಗಂಗೆಯ ಶಿಖರಗಳಲ್ಲಿ. ವಿಕ್ರು ಗೋಕಾಕ್, ವಿನಾಯಕ್ ಕೃಷ್ಣೀವ್ ಗೋಕಾಕ್ರವರ ಒಂದು ಪ್ರವಾಸ ಕಥನ ಯಾವುದಪ್ಪ ಅಂದರೆ ಸಮುದ್ರದ ಆಚೆಯಿಂದ. ಇನ್ನೊಂದು ಮಾಡಿ ಮಡಿದವರು ಅಂತಕ್ಕಂಥ ಒಂದು ಕೃತಿಯನ್ನು ಬರಿತಾ ಹೋಗ್ತಾರೆ, ಕಾದಂಬರಿ. ಇದನ್ನು ಬರೆದವರು ಯಾರಪ್ಪ ಅಂದರೆ ಬಸವರಾಜ್ ಕಟ್ಟಿಮನಿ ಅನ್ನುವುದಂತ ನೋಡ್ತಾ ಹೋಗ್ತೀವಿ. ಇವು ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು, ನೆನಪಿರಲಿ ಸ್ನೇಹಿತರೆ.